ಇನ್ನು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಕಂಟಕವಾಯ್ತಾ ಶಿಕ್ಷಣ ಸಚಿವರ ಏಕಾಏಕಿ ನಿರ್ಧಾರ. ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ತರಾತುರಿಯಲ್ಲಿ ಒಂದು ನಿರ್ಧಾರ ತಗೊಂಡಿದ್ದಾರೆ. ಇದು ಈಗ ಮಕ್ಕಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪೋಷಕರು ಕಿಡಿಕಾರ್ತಾ ಇದ್ದಾರೆ. ಹಿಂದಿ ಭಾಷೆಗೆ ಮಾರ್ಕ್ಸ್ ಬದಲಿಗೆ ಗ್ರೇಡ್ ಅನ್ನು ನೀಡಲಿಕ್ಕೆ ಇಲಾಖೆ ನಿರ್ಧಾರವನ್ನು ಕೈಗೊಂಡಿದೆ. ಪರೀಕ್ಷೆಗೆ 3 ದಿನ ಮುಂಚೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಿಂದಿಗೆ ಮಾರ್ಕ್ಸ್ ಬದಲಾಗಿ ನಾವು ಗ್ರೇಡ್ ಕೊಡ್ತೀವಿ ಅನ್ನುವ ಮಾತು. ಇತ್ತ ಗ್ರೇಡು ಬೇಡ, ಅಂಕವನ್ನೇ ನೀಡಿ ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹಾಗಾಗಿ ಈಗಿರ್ತಕ್ಕಂಥ ಪ್ರಶ್ನೆ, ಗ್ರೇಡ್ ಕೊಡ್ತಾರೋ ಅಂಕವನ್ನು ಕೊಡ್ತಾರೋ ಅನ್ನುವಂಥದ್ದು. ಈಗ ಅಂಕ ಕೊಟ್ಟರೆ ಮಕ್ಕಳು ಸರಿಯಾಗಿ ಪ್ರಿಪೇರ್ ಆಗಿರೋದಿಲ್ಲ, ಅಲ್ಲ ಗ್ರೇಡ್ ಅಲ್ವಾ ಬಿಡು ಅಂದ್ಬಿಟ್ಟು ಅನ್ನೋಂಥದ್ದು ಮನಸ್ಥಿತಿಯಲ್ಲಿ ಇರ್ತಾರೆ. ಮಗದೊಂದು ಕಡೆ ಗ್ರೇಡ್ ಕೊಟ್ಟರೆ ನ್ಯಾಯಾಲಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಶಿಕ್ಷಣ ಇಲಾಖೆ ಮತ್ತು ಸಚಿವರು. ಸೊ ಹಾಗಾಗಿ ಏನು ಮಾಡ್ತಾರೆ, ಏನಾಗುತ್ತೆ ಈ ವಿಚಾರದಲ್ಲಿ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಪೋಷಕರು ಮತ್ತು ವಿದ್ಯಾರ್ಥಿಗಳಂತೂ ಅಕ್ಷರಶಃ ಮಧು ಬಂಗಾರಪ್ಪ ಅವರು ಮತ್ತು ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಯೋಚನೆ ಮಾಡೋದಾಗಿದ್ದರೆ ಮುಂಚೆನೇ ಹೇಳಬೇಕಾಗಿತ್ತು, ಮುಂಚೆನೇ ಮಾಡಬೇಕಾಗಿತ್ತು. ಎಕ್ಸಾಮಿಗೆ 3 ದಿನ ಇರೋ ಮುಂಚೆ ನೀವು ಹೇಳಿದ್ರಿಂದ ನಮಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೇಳ್ತಾ ಇದ್ದಾರೆ. ಈ ಪರೀಕ್ಷೆ ನಡೆಯುವುದು ಒಂದಿನ ಬಾಕಿ ಇದೆ ಎನ್ನುವಾಗ ಆತುರಾತುರವಾಗಿ ನಾವು ಅಂಕಗಳನ್ನ ಪರಿಗಣಿಸೋದಿಲ್ಲ, 3ನೇ ಲ್ಯಾಂಗ್ವೇಜ್ ಹಿಂದಿಯನ್ನ ನಾವು ಗ್ರೇಡ್ ಅನ್ನು ಅನುಸರಿಸ್ತೀವಿ ಅಂತ ಹೇಳಿ ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗ್ತಾರೆ, ಮತ್ತೆ ಶಿಕ್ಷಕರು ಕೂಡ ದಿಢೀರ್ ಅಂತ ಗಾಬರಿಗೊಳಗಾಗ್ತಾರೆ. ಅದರಂತೆಯೇ ಪರೀಕ್ಷೆಗಳು ನಡೀತವೆ. ಪರೀಕ್ಷೆಗಳನ್ನ ಯಾರು ಕೂಡ ಸೀರಿಯಸ್ ಆಗಿ ಪರಿಗಣಿಸೋದಿಲ್ಲ. ಏನು ಕಾಟಾಚಾರಕ್ಕೆ ಅಂಕಗಳೇ ಇಲ್ಲ ಅಂದಮೇಲೆ ಪರೀಕ್ಷೆ ಮಾಡಿ ಏನು ಉಪಯೋಗ ಅನ್ನೋ ರೀತಿಯಲ್ಲಿ ಒಂದು ಕಾಟಾಚಾರಕ್ಕೆ ಪರೀಕ್ಷೆಗಳು ನಡೀತವೆ. ಇದೀಗ ಮಾನ್ಯ ಹೈಕೋರ್ಟು ಅಂಕಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಮತ್ತೆ ಇದು ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಈಗ ಒಂದು ವೇಳೆ ನಾವು 100 ಮಾರ್ಕ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿ 525ರಿಂದ 625ಕ್ಕೆ ಏನಾದ್ರು ನೀವು ಹೆಚ್ಚಳ ಮಾಡೋದಾದ್ರೆ ನೀವು ಹಿಂದಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಹಿಂದಿ ಪರೀಕ್ಷೆ ನಡೆಯುವುದು ಒಂದಿನ ಬಾಕಿ ಇದೆ ಎನ್ನುವಾಗ ಆತುರಾತುರವಾಗಿ ನಾವು ಅಂಕಗಳನ್ನ ಪರಿಗಣಿಸೋದಿಲ್ಲ, 3ನೇ ಲ್ಯಾಂಗ್ವೇಜ್ ಹಿಂದಿಯನ್ನ ನಾವು ಗ್ರೇಡ್